ಇನ್ನು ಪಹಲ್ಗಾಮ್ ನರ ಮೇಧ ನಡೀತಲ್ಲ, ಈ ಸಂದರ್ಭದಲ್ಲಿ ಅಲ್ಲಿರುವಂತ ಲೋಕಲೈಟ್ಸ್ಗಳ ಸಪೋರ್ಟ್ ಎಷ್ಟು ಮಟ್ಟಿಗಿತ್ತು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಪುಷ್ಟಿ ನೀಡುವಂತ ಸಾಕ್ಷ್ಯಗಳು ಸಿಗ್ತಾ ಹೋಗ್ತಾ ಇದ್ದಾವೆ. ಅದರಲ್ಲಿ ಮತ್ತೊಂದು ವಿಚಾರ ಈಗ ಗೊತ್ತಾಗ್ತದೆ. ಪಹಲ್ಗಾಮ್ನಲ್ಲಿ ರಣಭೀಕರ ಅಟ್ಟಹಾಸ, ಪ್ರವಾಸಿಗರನ್ನ ಸ್ಥಳೀಯರೇ ದಾರಿ ತಪ್ಪಿಸಿದ್ರ ಅಂತ ಆಂಧ್ರದ ಮಧುಸೂದನ್ ಕುಟುಂಬ ಕಣ್ಣೀರನ್ನ ಹಾಕ್ತಾ ಇದೆ. ಪ್ರಾಣವನ್ನ ಉಳಿಸ್ಕೊಳ್ಳಿಕ್ಕೆ ಓಡ್ತಾ ಇದ್ದಂತ ಪ್ರವಾಸಿಗರು ಎಲ್ಲರೂ ಕೂಡ ಅಲ್ಲೇ ಮಲಗಿ ಅಂತ ಹೇಳಿದ್ರಂತೆ ಅಲ್ಲಿದ್ದಂತ ಸ್ಥಳೀಯರು. ಅವರನ್ನ ಯಾಮಾರಿಸ್ಲಿಕ್ಕೆ ಓಡೋಗ್ಬಿಟ್ರೆ ಇವರು. ಆಮೇಲೆ ಕೊಲ್ಲೋದಕ್ಕೆ ಆಗೋದಿಲ್ಲ, ಹತ್ಯೆ ಮಾಡೋದಕ್ಕೆ ಕಷ್ಟ ಆಗ್ಬಿಡುತ್ತೆ ಅನ್ನುವ ಕಾರಣಕ್ಕೋಸ್ಕರ ಯಾರ್ಯಾರು ಓಡ್ತಾ ಇದ್ರು ಅವ್ರನ್ನ ಅಲ್ಲೇ ಮಲ್ಕೊಳ್ಳಿ ಅಂತ ಹೇಳಿದ್ರಂತೆ. ನಿಮ್ಗೆ ಏನೂ ಆಗಲ್ಲ, ಮಲ್ಕೊಂಬಿಡಿ, ಅವ್ರಿಗೆ ಗೊತ್ತಾಗಲ್ಲ, ಹೋಗ್ಬಿಡ್ತಾರೆ ಅಂತ ಹೇಳಿದ್ರಂತೆ. ಓಡ್ತಾ ಇದ್ದಂಥವ್ರು ನೆಲದಲ್ಲಿ ಮಲಗ್ತಾ ಇದ್ದಂತೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಜೀವ ಉಳಿಯುತ್ತೆ ಅಂತ ಮಲಗಿದ್ದಂಥ ಪ್ರವಾಸಿಗರ ತಲೆಗೆ ಗುಂಡು ಹೊಡೆದಿರುವಂಥದ್ದು ಉಗ್ರರು. ಓಡಿದ್ರೆ ಪ್ರಾಣ ಉಳಿತಾ ಇತ್ತು ಅಂತ ಕಣ್ಣೀರನ್ನ ಹಾಕಿದ್ದಾರೆ. ಕಾಶ್ಮೀರದ ವಾರ್ಷಿಕೋತ್ಸವ ಆಗ್ತಾ ಇದೆ ಅಂತ ಹೇಳಿದ್ರಂತೆ. ನೋಡಿ ಯಾವ್ಯಾವ ರೀತಿಯಾಗೆಲ್ಲ ಯಾಮಾರಿಸಿದ್ದಾರೆ ಸ್ಥಳೀಯರು ಅಂದ್ರೆ, ಎಷ್ಟರ ಮಟ್ಟಿಗೆ ಸಪೋರ್ಟ್ ಸಿಕ್ಕಿದೆ ಅಂದ್ರೆ ಅಲ್ಲಿರುವಂಥ ಉಗ್ರರಿಗೆ. ಇವರು ಕೂಡ ಒಂದು ರೀತಿಯಾದಂಥ ಉಗ್ರರೇ. ಅಲ್ಲಿದ್ದಂಥ ಕೆಲವು ವ್ಯಾಪಾರಿಗಳು ಏನು ಸಪೋರ್ಟ್ ಮಾಡಿದ್ದಾರೆ, ಲೋಕಲೈಟ್ಸ್ ಕಾಶ್ಮೀರಿಗರು, ಅವರು ಕೂಡ ಒಂದು ರೀತಿಯಾದಂಥ ಉಗ್ರರೇ. ಸಪೋರ್ಟ್ ಅನ್ನ ಮಾಡಿದಾರಲ್ಲ, ಏನು ಆಗೋದಿಲ್ಲ ಓಡಬೇಡಿ ಅಂತ ಹೇಳಿದ್ರಂತೆ. ಆಂಧ್ರ ಪ್ರದೇಶದ ಮಧುಸೂದನ್ ಕುಟುಂಬ ಕಣ್ಣೀರನ್ನ ಹಾಕ್ತಾ ಇದೆ. ನಾವು ಓಡ್ ಬಂದಿದ್ರೆ ನಮ್ಮ ಪ್ರಾಣ ಉಳಿದಿರೋದು, ನಮ್ಮ ಅಪ್ಪನ ಪ್ರಾಣ ಉಳಿದಿರೋದು, ನಮ್ಮ ಗಂಡನ ಪ್ರಾಣ ಉಳಿದಿರೋದು ಅಂತ. లోపలికి వెళ్ళిపోయాము మేము. అమ్మ నాన్న అక్కడే ఉన్నారు. బికాజ్ నేను పరిగెత్తాను కదా, నేను వెళ్ళాను, టేబుల్ కింద దాక్కున్నాం. అక్కడ మమ్మల్ని ఎవరో మిస్గైడ్ చేస్తున్నారు ఆన్ పర్పస్. దే వర్ డూయింగ్ ఇట్ ఆన్ పర్పస్. కావాలని ఎవరో షాల్స్ అమ్మాయి ఆయన సివిలియన్ లాగా కలిసిపోయి మాకు మిస్గైడ్ చేస్తున్నారు. ఇది షార్ట్స్ అంటే దిస్ ఇస్ కాశ్మీరీ యానివర్సరీ ట్రెడిషన్, ఏం కాదు, ఏం భయపడకండి అని ఫస్ట్ దానికి చెప్పాడు. సెకండ్ దానికి కూడా చెప్పాడు, మీరు ఇక్కడే కూర్చోండి, ఏం కాదు, దిస్ ఇస్ కాశ్మీరీ యానివర్సరీ ట్రెడిషన్, మీరేం భయపడకండి అంటే, మళ్ళీ అక్కడ ఫుడ్ ఆ స్టాల్ ఆయన వచ్చి ఎందుకు ఇట్లా చెప్తున్నావు, వీళ్ళకి పరిగెత్తండి అని చెప్పి మమ్మల్ని వెళ్ళిపోమన్నాడు. మేము బయటికి వెళ్ళాము, నేను గేట్ బయట ఉన్నాను, అమ్మ నాన్న రాలేదని అందరూ పరిగెత్తి వెళ్తున్నా కానీ అందరూ వెళ్ళిపోయారు. ఒక 5 minutes స్పాన్ అంతే. 5 minutes స్పాన్ తర్వాత ఓన్లీ మా అమ్మ ఒకటి వచ్చింది బయటికి. మేము బయట నిన్నాము, ఆ అమ్మ డ్రెస్ కనిపించింది, నా కలర్ వస్తుందని, అదో అమ్మ వస్తుంది అని వెళ్ళాము. కనిపిస్తే అమ్మ ఒకటే తను తల కొట్టుకుంటూ డ్రెస్కి అంత బ్లడ్ అయ్యి వస్తే లోపలికి వెళ్ళిపోయాము మేము. అమ్మ నాన్న అక్కడే ఉన్నారు. బికాజ్ నేను పరిగెత్తాను కదా, నేను వెళ్ళాను. ನೋಡಿ ಲೋಕಲೈಟ್ಸ್ಗಳು ಎಷ್ಟು ಮಟ್ಟಿಗೆ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ಪಾಪ ಆ ಹುಡುಗಿ ಮಾತನಾಡ್ತಾ ಇರುವಂಥದ್ರಲ್ಲೇ ಗೊತ್ತಾಗ್ತದೆ. ಅದಕ್ಕೆ NIA ಅಧಿಕಾರಿಗಳು ಇಂಚಿಂಚು ಡೆಪ್ತ್ ಆಗಿ ತನಿಖೆಯನ್ನು ಮಾಡ್ತಾ ಯಾರ್ಯಾರ ಪಾತ್ರ ಏನೇನಿದೆ ಅನ್ನುವಂಥದ್ರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇರೋದು. ಜೀವ ಕೈಯಲ್ಲಿ ಹಿಡಿದು ನೆಲದಲ್ಲಿ ಮಲಗಿದ್ದಂಥ ಪ್ರವಾಸಿಗರು, ಇವರಲ್ಲಿ ಆಂಧ್ರದ ಮಧುಸೂದನ್ ಕುಟುಂಬವೂ ಕೂಡ ಒಂದು. ಜೀವನ್ನ ಕೈಯಲ್ಲಿ ಹಿಡಿದು ನೆಲದಲ್ಲಿ ಮಲಗಿದ್ರು ಪ್ರವಾಸಿಗರು. ಅಲ್ಲಿನ ಸ್ಥಳೀಯರು ಯಾಮಾರಿಸಿದ್ರಲ್ಲ, ಓಡೋಗ್ತಾ ಇದ್ದಂಥವ್ರನ್ನ ಮಲ್ಕೊಳ್ಳಿ, ಇಲ್ಲಿ ಏನೂ ಆಗೋದಿಲ್ಲ, ಬಚಾವಾಗ್ತೀರಾ ಅಂತ ಹೇಳಿದಂಥ ಹಿನ್ನೆಲೆ ಮಲ್ಕೊಂಡಿದ್ದಾರಲ್ಲ. ಇವರಲ್ಲಿ ಆಂಧ್ರದ ಮಧುಸೂದನ್ ಕುಟುಂಬವೂ ಕೂಡ ಒಂದಿತ್ತು. ಕೆಲವರನ್ನ ಶೂಟ್ ಮಾಡಿ ಹೋಗ್ತಾ ಇದ್ರಂತೆ ಉಗ್ರರು. ಮಧುಸೂದನ್ ಪಕ್ಕದಲ್ಲಿದ್ದಂಥ ವ್ಯಕ್ತಿಗೂ ಕೂಡ ಗುಂಡನ್ನ ಹೊಡೆದಿದ್ರಂತೆ. ಮೃತ ವ್ಯಕ್ತಿಯ ಮಗ ಉಗ್ರರನ್ನ ನಾಯಿ ಅಂತ ಬೈದಿದ್ದಾನೆ. ಆ ಹಂದಿಗಳನ್ನ ನಾಯಿ ಅಂತ ಬೈದಿದ್ದಕ್ಕೆ ಸಿಟ್ಟು ಬಂದಿದೆ ಆ ಹಂದಿಗಳಿಗೆ. ಅಲ್ಲಿ ಹೋಗ್ತಾ ಇದ್ದಂಥವ್ರು ವಾಪಸ್ ಬಂದು ಮಧುಸೂದನ್ಗೆ ಗುಂಡನ್ನ ಹೊಡೆದಿದ್ದಾರೆ. ಯಾಕೆ ವಾಪಸ್ ಹೋಗಿ ಬಂದು ಈತನಿಗೆ ಗುಂಡು ಹೊಡೆದ್ರು ಅಂದ್ರೆ ನಾಯಿ ಅಂತ ಹೇಳ್ದ ಅಂತ. వీళ్ళని పరిగెడుతుంటే ఎవరో మిస్గైడ్ చేశారు. పరిగెత్తకండి, పడుకుంటే షూట్ చేయరంటే వీళ్ళు కొంచెం దూరం పరిగెత్తి సరే అని అందరూ, అక్కడ నేవీ ఆఫీసర్ ఉన్నారు కదా, ఆయన కూడా పడుకున్నాడు. సో వాళ్ళందరినీ చూసి వీళ్ళు కూడా దే లైట్ డౌన్, ఇద్దరు ఇట్లా పట్టుకొనినారంటే చేతులు. అండ్ దెన్ వాళ్ళు ఫస్ట్ ఎవరు రాలేదు అక్కడికి, ఆ టెర్రరిస్ట్ ఆయన రాలేదు చంపడానికి. ఆయన ఎక్కడో దూరం వెళ్ళిపోయాడు. వీళ్ళ పక్కనే ఇంకొక ఫ్యామిలీ ఉన్నిందంట. వాళ్ళని చంపేసరికి వాళ్ళ కొడుకు, ఈజ్ 14, ఐ డోంట్ నో హౌ ఓల్డ్ ఈజ్, ఆయన అరిచాడంట, కుత్తే అది ఇది అని తిడతా. సో మళ్ళీ వెళ్ళిపోయిన ఆయన మళ్ళీ వెనక్కి వచ్చి వీళ్ళిద్దరు ఇట్లా పడుకొని ఉంటే వీళ్ళకి ఫుడ్ స్టెప్స్ వినిపిస్తున్నాయంట. వచ్చి షార్ట్ వినిపించిందంట మా అమ్మకి. సౌండ్ వినిపిస్తే ఎవరో అనుకుంటే ఇట్లా చేతులు పట్టుకొని ఉన్నారు కదా, చెయ్యి అంతా డ్రెస్ అంతా వెట్ అయిపోయిందంట. అప్పుడు లేచి చూసుకుంటే దే షాట్ మై డాడ్. వీళ్ళని పరిగెడుతుంటే ఎవరో మిస్గైడ్ చేశారు.
ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ಎಂಥವ್ರಿಗಾದ್ರೂ ಕಣ್ಣೀರು ಬರುತ್ತೆ. ಬಿಕಾಸ್ ಆ ಪರಿಸ್ಥಿತಿಯ ಭೀಕರತೆ ಆ ರೀತಿಯಾಗಿತ್ತು ಅನ್ನುವಂಥದ್ದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಮತ್ತೊಂದು ಕಡೆ ಅಲ್ಲಿರುವಂಥ ಲೋಕಲೈಟ್ಸ್ಗಳು ಕೂಡ ಎಷ್ಟು ಮಟ್ಟಿಗೆ ಅಲ್ಲಿ ಬಂದಿದ್ದಂಥ ಪ್ರವಾಸಿಗರನ್ನ ಯಾಮಾರಿಸಿ ಕೊಲ್ಲುವಂಥ ನಿಟ್ಟಿನಲ್ಲಿ ಕಾರಣರಾದ್ರು ಅಂತ ಗೊತ್ತಾಗ್ತಾ ಇದೆ. ಋತುರಾಜ್, ಖಂಡಿತವಾಗಿಯೂ ಸಹ, ಯಾಕಂದ್ರೆ ಆ ಘಟನೆ ನಡೆದಂತ ಇದುವರೆಗೂ ಕೂಡ ಎಲ್ಲ ಸ್ಥಳೀಯರ ಅವರ ಒಂದು ಸಹಕಾರದಿಂದಲೇ ಈ ಭಯೋತ್ಪಾದಕರು ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ ಅನ್ನೋ ಬಗ್ಗೆ ಸಾಕಷ್ಟು ಅನುಮಾನ ವ್ಯಕ್ತವಾಗಿತ್ತು. ಆ ಬಗ್ಗೆ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಅದಕ್ಕೆ ಪುಷ್ಟಿ ಕೊಡುವಂತೆ ಈಗ ಮಧುಸೂದನ್ ರಾವ್ ಮಗಳು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಏನಿದೆ ಅದಕ್ಕೆ ಒಂದು ಪೂರಕವಾಗಿರುವಂತದ್ದು. ಯಾಕಂದ್ರೆ ಈಗ ಮಧುಸೂದನ್ ರಾವ್ ಅಂದ್ರೆ ಎನ್ಐಎ ಅಧಿಕಾರಿಗಳು ಯಾರ್ಯಾರು ಮೃತಪಟ್ಟಿರುವಂತಹ ಕರ್ನಾಟಕದಲ್ಲಾಗಿರ್ಬೋದು, ಆಂಧ್ರ ಮತ್ತೆ ತಮಿಳುನಾಡು ಭಾಗದಲ್ಲಿ ಹೋಗಿ ಈಗ ಮೃತಪಟ್ಟ ಕುಟುಂಬಸ್ಥರು ಮತ್ತೆ ಯಾರ್ಯಾರು ಒಂದು ವಾರದಲ್ಲಿ ಉಳ್ಕೊಂಡು ಕಾಶ್ಮೀರದಿಂದ ವಾಪಸ್ ಆಗಿದ್ರು ಅವರೆಲ್ಲರ ಬಳಿ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇರುವಂತದ್ದು. ಇದರ ಸಂದರ್ಭದಲ್ಲಿ ಎನ್ಐಎ ಅಧಿಕಾರಿಗಳಿಗೆ ಈಗ ಒಂದು ಸಾಕ್ಷ್ಯ ಸಿಕ್ಕಿರುವಂತದ್ದು ಅಂತಾದ್ರೆ ಅಲ್ಲಿ ಸ್ಥಳೀಯ ಕೆಲವರು ಏನಿದ್ದಾರೆ ಅವರು ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡಿದ್ರು. ಯಾಕಂದ್ರೆ ಗುಂಡಿನ ಸದ್ದು ಅಲ್ಲಿ ಕೇಳ್ತಾ ಇದ್ದಂತೆ ಎಲ್ಲರೂ ಕೂಡ ಭಯಭೀತರಾಗಿ ಓಡೋಕೆ ಶುರು ಮಾಡಿದ್ರು. ಒಂದು ವೇಳೆ ಅದೇ ರೀತಿಯಾಗಿ ಅವರು ಓಡೋಗಿದ್ರೆ ಎಲ್ಲೋ ಒಂದ್ ಕಡೆ ಅವರು ಪ್ರಾಣಾಪಾಯದಿಂದ ಬಚಾವಾಗ್ತಾ ಇದ್ರು ಏನೋ. ಆದ್ರೆ ಅಲ್ಲಿ ಕೆಲವು ಸ್ಥಳೀಯರು ಯಾರು ಭಯೋತ್ಪಾದಕ ಜೊತೆ ಕೈ ಜೋಡಿಸಿದ್ರು ಏನೋ ಅವರು ಇವರಿಗೆಲ್ಲ ಕೂಡ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡಿದ್ರು. ನೀವು ಓಡಬೇಡಿ, ಇಲ್ಲಿ ಕಾಶ್ಮೀರದ ಒಂದು ವಾರ್ಷಿಕೋತ್ಸವ ಸಮಾರಂಭವಾಗಿ ಅಲ್ಲಿ ಸೆಲೆಬ್ರೇಷನ್ ಆಗ್ತಾ ಇದೆ, ನೀವು ಓಡಬೇಡಿ ಅಂತ ಹೇಳಿದ್ರು. ಇದೇ ಕಾರಣಕ್ಕೆ ಅಲ್ಲಿ ಎಲ್ಲರನ್ನೂ ಕೂಡ ಅದೇ ಒಂದು ಸ್ಥಳದಲ್ಲಿ ಮಲಗಿಸುವಂತ ಕೆಲಸವನ್ನ ಮಾಡಿದ್ರು. ಎಲ್ಲರೂ ಕೂಡ ಅವ್ರು ಏನೇ ಹೇಳ್ತಾ ಇದ್ರಲ್ಲ ಲೋಕಲ್ಸ್ ಅಂತ ಹೇಳಿ ಅಲ್ಲೇ ಮಲ್ಕೊಂಡ್ರು. ಆ ಮಲ್ಕೊಂಡಿರುವಂತ ಸಂದರ್ಭದಲ್ಲಿ ಈ ರೀತಿ ಒಂದು ರಕ್ತದ ಒಂದು ಹೋಮನೆ ಅಲ್ಲಿ ಹರಿಸಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಅದರಲ್ಲಿ ಮಧುಸೂದನ್ ರಾವ್ ಅವರ ಮೃತಪಟ್ಟಿರುವಂತಹ ಒಂದು ಗಳಿಗೆಯನ್ನ ಅವರು ಮಗಳು ಎಳೆಯಾಗಿ ಬಿಚ್ಚಿಟ್ಟಿರುವಂತಹ ಒಂದು ವಿಷಯ ಇದಕ್ಕೂ ಕೂಡ ಎಂತವರ ಕಣ್ಣೀರಲ್ಲೂ ಕೂಡ ಕಣ್ಣೀರು ಬರುತ್ತೆ. ಈ ಒಂದು ಪ್ರಸಂಗ ಮತ್ತೆ ಆ ಘಟನೆ ಮತ್ತೆ ಅವರು ನಡೆದುಕೊಂಡಿರುವಂತಹ ರೀತಿ, ಅವರ ಉಗ್ರವಾದದ ಒಂದು ಚಟುವಟಿಕೆಗಳು ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಅವರು ಎಳೆಯಾಗಿ ಹೇಳಿರುವಂತದ್ದು. ಮಗಳು ಎಲ್ಲ ಓಡ್ ಬರ್ತಾಳೆ, ತಾಯಿ ಅಲ್ಲಿ ತಂದೆ ಹೆಂಗೋ ಬಚಾವಾಗಿ ಬರ್ತಾರೆ ಅನ್ನೋ ಕಾರಣಕ್ಕೆ ಅಲ್ಲಿ ಗೇಟ್ ಬಳಿ ಕಾಯ್ತಾ ಇದ್ದಂತ ಸಂದರ್ಭದಲ್ಲಿ ರಕ್ತಮಯವಾಗಿರುವಂತಹ ಬಟ್ಟೆಗಳಲ್ಲಿ ತಾಯಿ ಮಾತ್ರ ಹೊರಗಡೆ ಬರ್ತಾರೆ. ಆದ್ರೆ ತಂದೆ ಅಲ್ಲಿ ಗುಂಡಿನ ಒಂದು ಗುಂಡೇಟು ತಿಂದು ರಕ್ತಮಯವಾಗಿ ಅಲ್ಲಿ ಮೃತದೇಹವನ್ನ ಬಿದ್ದಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಅಂದ್ರೆ ಈಗ ಎನ್ಐಎ ಅಧಿಕಾರಿಗಳು ಎಲ್ಲ ಒಂದು ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಅದರಲ್ಲಿ ಇನ್ನೊಂದು ವಿಚಾರವನ್ನ ಹೇಳುವಂತದ್ದು, ಅದರಲ್ಲಿ ಮೃತಪಟ್ಟಂತಹ ಒಂದು ಮಗ ಏನಿದ್ದಾನೆ ಆತ ಕುತ್ತೆ ಅಂತೇಳಿ ಆ ಒಂದು ಭಯೋತ್ಪಾದಕರನ್ನ ಬೈದುವಂತ ಸಂದರ್ಭದಲ್ಲಿ ಆತ ಕೋಪಗೊಂಡು ಮತ್ತೆ ಬಂದು ಈ ಒಂದು ಮಧುಸೂದನ್ ಅವರ ಮೇಲೆ ಗುಂಡಿನ ದಾಳಿ ನಡೆಸುವಂತ ಒಂದು ವಿಚಾರವನ್ನ ಕೂಡ ಆಕೆ ಹೇಳ್ತಾ ಇರುವಂತದ್ದು. ಈಗ ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಇನ್ನು ಮುಂದುವರೆದ ಭಾಗವಾಗಿ ಇನ್ನೂ ಅಷ್ಟು ಒಂದು ರಹಸ್ಯ ವಿಚಾರಗಳಾಗಿರ್ಬೋದು ಮತ್ತೆ ಸ್ಫೋಟಕ ವಿಚಾರಗಳು ಕೂಡ ಹೊರಗಡೆ ಬರುತ್ತೆ. ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಅಲ್ಲಿ ಸ್ಥಳೀಯರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅವರ ಜೊತೆಯಲ್ಲಿ ಅವರೆಲ್ಲರಿಗೂ ಕೂಡ ತಕ್ಕ ಒಂದು ಶಿಕ್ಷೆ ಆಗ್ಲೇಬೇಕಾಗಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.